ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲ ನನ್ನ ಯೂಟ್ಯೂಬ್ ಕುಟುಂಬದವರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಾಗೂ ಇವತ್ತು ನನ್ನ ಹುಟ್ಟಿದ ದಿನ. ಇವತ್ತು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿದ್ದೀನಿ. ದೊಡ್ಡದಾಗಂತೂ ಮಾಡೋ ಶಕ್ತಿ ಇಲ್ಲ, ಹಂಗಾಗಿ ಸ್ವಲ್ಪ ಚಿಕ್ಕದಾಗೆ ಮಾಡಿದ್ದೀನಿ. ಆ ವಿಡಿಯೋನ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಜನವರಿ 1 ನಂದು ಹುಟ್ಟಿದ ದಿನ ಇರೋ ಕಾರಣ ಹೊಸ ವರ್ಷ ಹಾಗೂ ನನ್ನ ಜನ್ಮದಿನನ ಒಟ್ಟಿಗೆ ಸೆಲೆಬ್ರೇಷನ್ ಮಾಡಿದ್ದೀವಿ. ಹಳೆ ವರ್ಷದಲ್ಲಿ ನೀವು ನನಗೆ ಯಾವ ಥರ ಸಪೋರ್ಟ್ ಮಾಡಿದ್ರಿ, ಈ ಮುಂದಿನ ವರ್ಷದಲ್ಲೂ ಅಂದರೆ ಈ ವರ್ಷ ಹೊಸ ವರ್ಷದಿಂದಲೂ ನನಗೆ ಇದೇ ಥರ ನಿಮ್ಮ ಸಪೋರ್ಟ್ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಈಗ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ನಾನು ತೋರಿಸ್ತಾ ಇರೋವಂಥ ಗೊಬ್ಬರ ಇದು 100% ರಿಸಲ್ಟ್ ಸಿಗುತ್ತೆ ಇದರಲ್ಲಿ. ಈ ಗೊಬ್ಬರದ ಹೆಸರು DAP ಅಂತ. ಇದು ಕಾಳು ಥರ ಇರುತ್ತೆ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಇದರಲ್ಲಿ 3-4 ಕಲರ್ ಥರನೂ ಸಿಗುತ್ತೆ. ಇದು ಅಂದರೆ ನಾವು ಕಪ್ಪುಗಿರೋ ಕಲ್ಲರ್ ತಗೋಬೇಡ್ದು, ಇದೇ ಥರ ವೈಟ್ಗಿರೋ ಕಲ್ಲರ್ ಮಾತ್ರ ತಗೋಬೇಕು. ಕಪ್ಪುಗಿರೋ ಕಲ್ಲರಲ್ಲಿ ಕೆಮಿಕಲ್ ಜಾಸ್ತಿ ಇರುತ್ತೆ, ಆದ ಕಾರಣ ನಾವು ಈ ಥರ ವೈಟ್ಗಿರೋ ಕಾಳನ್ನೇ ನಾವು ತಗೋಬೇಕು. ಇದು ಎಲ್ಲ ಗಿಡಗಳಿಗೂ ಹಾಕೋಬೋದು. ತುಂಬ ಅಂದರೆ ತುಂಬ ರಿಸಲ್ಟ್ ಸಿಗುತ್ತೆ ಇದರಲ್ಲಿ. ಅದು ಬೇಗನೆ ರಿಸಲ್ಟ್ ಸಿಗುತ್ತೆ ಈ DAP ಹಾಕೋದ್ರಿಂದ. ಗಿಡಗಳ ಬೆಳವಣಿಗೆನೂ ಚೆನ್ನಾಗಾಗುತ್ತೆ, ಬೇಗನೆ ನಮಗೆ ರಿಸಲ್ಟು ಸಿಗುತ್ತೆ. ಹೂವು ತರಕಾರಿ ಎಲ್ಲ ಹೆಚ್ಚಾಗಿ ಬಿಡುತ್ತೆ, ಬೇಗನೆ ಬಿಡುತ್ತೆ ನಮಗೆ. ಇದು ಗೊಬ್ಬರದ ಅಂಗಡಿಗಳೆಲ್ಲ ಸಿಗುತ್ತೆ ನಿಮಗೆ ನಿಮ್ಮ ಊರುಗಳಲ್ಲಿ ಹತ್ತಿರವಾಗಿ ಇರೋಂತಹ ಗೊಬ್ಬರದ ಅಂಗಡಿಗಳೆಲ್ಲ ಇರುತ್ತೆ ನೋಡಿ, ಅದರಲ್ಲಿ ಸಿಗುತ್ತೆ, ನೀವು ಅಲ್ಲಿ ತಗೋಬೋದು. ಇದೇನು ದುಬಾರಿ ಅಂತ ಏನಿಲ್ಲ, 10 ರೂಪಾಯಿ kg. ನಮ್ಮೂರಲ್ಲೆಲ್ಲ 10 ರೂಪಾಯಿ kgನೇ. ಒಂದೊಂದು ಊರಲ್ಲಿ ಒಂದೊಂದು ಥರ ಇರುತ್ತೋ ಏನೋ ನನಗೆ ಗೊತ್ತಿಲ್ಲ, ನೀವು ಗೊಬ್ಬರದ ಅಂಗಡಿಗಳಲ್ಲಿ ಕೇಳಿ ನೋಡಿ. ಆನ್ಲೈನಲ್ಲೆಲ್ಲ ತಗೊಳಕ್ಕೆ ಹೋಗಬೇಡಿ, ಆನ್ಲೈನಲ್ಲಿ ತುಂಬ ರೇಟು 100 ರೂಪಾಯಿ kg ಎಲ್ಲ ಇರುತ್ತೆ, ಅದಕ್ಕೋಸ್ಕರ ತಗೊಳಕ್ಕೆ ಹೋಗಬೇಡಿ. ಇದ್ರ ಬಗ್ಗೆ ನನಗೆ ಹೆಂಗೆ ಗೊತ್ತಾಯಿತು ಅಂತ ಅಂದರೆ, ನಾನು ನರ್ಸರಿಗೆ ಹೋಗ್ತೀನಲ್ಲ ಗಿಡಗಳನ್ನ ತರೋದಕ್ಕೆ, ಆವಾಗ ನಾನು ಕೇಳ್ತೀನಿ ಅವ್ರ ಹತ್ರ, ನೀವು ಯಾವ ಗೊಬ್ಬರ ಹಾಕ್ತೀರಾ, ಇಷ್ಟೊಂದು ಹೂವು ಎಲ್ಲ ಚೆನ್ನಾಗಿ ಬಿಡುತ್ತಲ್ಲ ನೀವು ನರ್ಸರಿನಲ್ಲಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನನಗೆ DAP ಹಾಕ್ತೀವಿ ಅಂತ ಹೇಳಿದ್ರು. ಅದು ಯಾವ ಥರ ಇರುತ್ತೆ ಅಂತ ಅಂದಾಗ ಅವರು ನನಗೆ ಒಂದು ಸ್ವಲ್ಪ ಕೊಟ್ಟರು. ಅವರು ಒಂದು ಸ್ವಲ್ಪ ಹಾಕಿ ನಾನು ತೊಗೊಂಡು ಬಂದು ಚೆಕ್ ಮಾಡಿದೆ. ನಾನು ಗಿಡಗಳಿಗೆ ಹಾಕಿ ಚೆಕ್ ಮಾಡಿದ್ಮೇಲೆ ನನಗೆ ರಿಸಲ್ಟ್ ಸಿಕ್ತು, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ನರ್ಸರಿಗಳವರು ಇದನ್ನೇ ಹಾಕೋದು ಗೊಬ್ಬರನ, ಅವರು ಬೇರೆ ಯಾವುದೇ ಥರ ಗೊಬ್ಬರಗಳು ಹಾಕಲ್ಲ, ಈ DAPನೇ ಅವ್ರು ಹಾಕೋದು. DAPನಲ್ಲಿ ಫಾಸ್ಫರಸ್, ನೈಟ್ರೋಜನ್ ಇರುತ್ತೆ. ನೈಟ್ರೋಜನ್ ಇರೋದ್ರಿಂದ ಗಿಡಗಳು ಯಾವಾಗಲೂ ಹಚ್ಚ ಹಸಿರಾಗಿರುತ್ತೆ. ಫಾಸ್ಫರಸ್ಸು ರೂಟ್ನ ಬೆಳವಣಿಗೆ ಮಾಡುತ್ತೆ. ಇದನ್ನು ತಿಂಗಳಲ್ಲಿ 2-3 ಸಾರಿ ಆದ್ರೂ ನೀವು ಹಾಕೋಬಹುದು. ನೀವು ಚಿಕ್ಕ ಗಿಡ ಆದರೆ 1-2 ಕಾಳು ಹಾಕಿದ್ರೂ ಸಾಕು, ದೊಡ್ಡ ಗಿಡ ಆಯ್ತು ಅಂದರೆ ಒಂದು 10 ಕಾಳು ಹಾಕಿದ್ರೂ ಸಾಕು. ಹೆಚ್ಚಿಗೆನೂ ಹಾಕಬಾರ್ದು, ಗಿಡ ಸುಟ್ಟೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನೋಡಿಕೊಂಡು ನಾವು ಈ DAPನ ಕೊಡಬೇಕು. ಮತ್ತು ಗಿಡದ ಬುಡಕ್ಕೆ ಹಾಕಬಾರ್ದು, ಒಂದು ಸ್ವಲ್ಪ ಗ್ಯಾಪ್ ಇಟ್ಕೊಂಡೇ ಹಾಕಬೇಕು. ಬುಡದಿಂದ ಸ್ವಲ್ಪ ದೂರದಲ್ಲೇ ನಾವು ಹಾಕಬೇಕು. ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಗಿಡಗಳಿಗೆ. ಈ DAPನ ಲಿಕ್ವಿಡ್ ಮಾಡಿ ಯಾವ ಥರ ಕೊಡೋದು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ದೊಡ್ಡ ಆಲದ ಮರಕ್ಕೆಲ್ಲ ನರ್ಸರಿಗೆ ಹೋಗಿದ್ನಲ್ಲ, ಅಲ್ಲೂ ನನಗೆ ಇದನ್ನೇ ಹೇಳಿದ್ದು ಅವರು, ನಾವು DAPನೇ ಹಾಕೋದು ಅಂತಲೂ ಹೇಳಿದ್ರು. ನಾನು ಕೇಳ್ತೀನಿ ನರ್ಸರಿಗೆ ಹೋದಾಗ, ನಾನು ಸುಮ್ಮನೆ ಬರೋದಿಲ್ಲ, ಗಿಡ ತೊಗೊಂಡು ಕೇಳ್ತೀನಿ ನೀವು ಯಾವ ಗೊಬ್ಬರ ಹಾಕ್ತೀರಾ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನನಗೆ. ಮತ್ತು ನಾನು ಮೊನ್ನೆ ತುಮಕೂರಲ್ಲೂ ತಗೊಬಂದಿದ್ದೆ ನೋಡಿ ಗಿಡಗಳನ್ನ, ಅಲ್ಲೂ ನನಗೆ ಅದೇ ಥರನೇ ಹೇಳಿದರು, ಪರಿಚಯ ಇದ್ದರು ನನಗವರು. ಹೇಳಿದ್ರು ನನಗೆ ನಾವು DAP ಹಾಕೋದು, DAP ಹಾಕಿ ಮೇಡಮ್ ಚೆನ್ನಾಗಿ ಬರುತ್ತೆ ಅಂತಲೂ ಹೇಳಿದರು. ನನಗೆ ಅವರು ಒಂದು ಸ್ವಲ್ಪ ಕೊಟ್ಟಿದ್ದರು, ಅದನ್ನು ತಗೊಬಂದು ನಾನು ಹಾಕಿ ನನಗೆ ರಿಸಲ್ಟ್ ಸಿಕ್ಕಿದ ಮೇಲೆ ನಾನು ವಿಡಿಯೋ ಮಾಡ್ತಾ ಇರೋದು. ನಾವು DAP ಹಾಕೋದ್ರಿಂದ ಗಿಡಗಳಿಗೆ ಯಾವುದೇ ಥರ ತೊಂದರೆ ಏನೂ ಆಗೋದಿಲ್ಲ, ಇನ್ನೂ ಬೆಳವಣಿಗೆ ಹೆಚ್ಚಾಗುತ್ತೆ ಮತ್ತು ಬೇಗನೆ ನಮಗೆ ಹೂವು ಎಲ್ಲ ಸಿಗುತ್ತೆ. ಅದಕ್ಕೋಸ್ಕರನೇ ನರ್ಸರಿಯವರು ಈ DAPನ ಯೂಸ್ ಮಾಡೋದು. ಈ DAP ಒಂಥರ ಪವರ್ಫುಲ್ ಗೊಬ್ಬರ ಅಂತಲೇ ಹೇಳ್ಬೋದು. DAP ಹಾಕಬೇಕಾದ್ರೆ ಗಿಡಗಳಿಗೆ ಫಸ್ಟು ನೀರು ಹಾಕಬೇಕು. ನೀರು ಹಾಕ್ಬಿಟ್ಟು ಆಮೇಲೆ ನಾವು ಗೊಬ್ಬರಗಳನ್ನ ಕೊಡಬೇಕು. ಯಾಕೆ ಅಂದರೆ ನೀರು ಹಾಕ್ತಲೇ ನಾವು DAP ಹಾಕಿದ್ರೆ ಗಿಡ ಸುತ್ತೋಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಫಸ್ಟು ನೀವು ನೀರು ಗಿಡಗಳಿಗೆಲ್ಲ ಮಾಮೂಲಿ ನೀವು ನೀರು ಹಾಕ್ತಿರಲ್ಲ ಆ ಥರ ಗಿಡಗಳಿಗೆ ನೀರು ಹಾಕ್ಬಿಟ್ಟು ಆಮೇಲೆ ನೀವು ಈ ಥರ ಗೊಬ್ಬರ ಕೊಡಬೇಕು ಇದನ್ನು. ಅದರಲ್ಲೂ ಗುಲಾಬಿ ಗಿಡಕ್ಕಂತೂ ಇದು ಮಾಡಿಸಿದಂಥ ಗೊಬ್ಬರ, ಇದು ತುಂಬ ಕೆಲಸ ಮಾಡುತ್ತೆ ಈ ಗೊಬ್ಬರ ಅಂತೂ ಗುಲಾಬಿ ಗಿಡಗಳಿಗೆ. ಮತ್ತೆ ಹೇಳ್ತಾ ಇದ್ದೀನಿ ನಾನು, ನೀವು ಈ DAP ತಗೋಬೇಕಾದ್ರೆ ನೀವು ಬ್ಲ್ಯಾಕ್ ಕಲರಲ್ಲಿರೋದನ್ನು ಯಾವುದೇ ಕಾರಣಕ್ಕೂ ತಗೋಬೇಡಿ. ಮತ್ತು ಬೇರೆ ಕಲರಲ್ಲಿ ಇರುತ್ತಲ್ಲ ಅದನ್ನು ಯಾವುದೇ ಕಾರಣಕ್ಕೂ ತಗೋಬೇಡಿ. ವೈಟ್ ಕಲರ್ ಇರುತ್ತೆ ನೋಡಿ, ಆ ಕಲರ್ ಮಾತ್ರ ತಗೊಳ್ಳಿ. ಬೇರೆ ಕಲರಲ್ಲಿರೋದು ತುಂಬ ಕೆಮಿಕಲ್ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ವೈಟ್ ಕಲರಲ್ಲಿರೋದನ್ನ ಮಾತ್ರ ತಗೊಂಡು ನೀವು ಹಾಕೋಬಹುದು.
ನೋಡಿ ನಾನು ಫಸ್ಟು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಆಮೇಲೆ ನಾನು DAP ಹಾಕ್ತಾ ಇರೋದು. ಇವಾಗ ನೋಡಿ ಒಂದು ಲೈನಲ್ಲೆಲ್ಲ ಹಾಕಿದ್ದಾಯಿತು, ಈ ಕಡೆ ಲೈನಲ್ಲೂ ನೀರೆಲ್ಲ ಹಾಕಿ DAP ಹಾಕಿದ್ದಾಯಿತು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.